ಸಿಗಂದೂರು ಕ್ಷೇತ್ರಕ್ಕೆ ಸಿಗಂದೂರು ಎಂಬ ಹೆಸರು ಬರಲು ಕಾರಣ ಏನು ಗೊತ್ತಾ? ಪೌರಾಣಿಕ ಹಿನ್ನೆಲೆ ಪ್ರಕಾರ ಚೌಡೇಶ್ವರ ಎಂಬ ರಾಕ್ಷಸ ತನ್ನ ಕಠಿಣ ತಪಸ್ಸಿನಿಂದ ಬ್ರಹ್ಮನನ್ನ ಮೆಚ್ಚಿಸಿ ಶಿಲೆ ಒಡೆದು ಮತ್ತೆ ಶಿವೆಯಾಗಿ ಬಂದಾಗ ಮರಣ ಎಂಬ ವರವನ್ನು ಪಡೆದುಕೊಳ್ಳುತ್ತಾಳೆ. ಆದರೆ ಈ ರಾಕ್ಷಸನ ಒಡಂಬಳ ಮುಕ್ತವಾಗಿಸಲು ದೇವಿ ಒಂದು ದಿನ ಬೇಡರ ವೇಷದಲ್ಲಿ ಬೇಡರ ಕಣಿಕೆಯಾಗಿ ಬಂದು ಚೌಡೇಶ್ವರನ ಮೋಹಕ್ಕೆ ಒಳಪಡಿಸಿ ತನ್ನನ್ನು ಪಡೆಯಲು ಬಂದಾಗ ಶಿಲೆಯಾಗುತ್ತಾಳೆ. ಆಗ ಚೌಡೇಶ್ವರ ಸಿಟ್ಟಿನಿಂದ ಎಡಗಾಲಿನಿಂದ ಶಿಲೆಗೆ ಜೋರಾಗಿ ಒದೆಯುತ್ತಾನೆ. ನಂತರ ಆ ಶಿಲೆಯೊಡನೆ ಒಡೆದು ಶಿವರೂಪದಲ್ಲಿ ಬಂದು ರಾಕ್ಷಸ ಸಂಹಾರ ಮಾಡುತ್ತಾಳೆ. ಆ ಚೌಡೇಶ್ವರನ ಸಂಹರಿಸಿದ್ದಕ್ಕಾಗಿ ಆ ದೇವಿಗೆ ಚೌಡೇಶ್ವರಿ ಎಂದು ಹೆಸರು ಬಂತು. ಹೀಗೆ ಚೌಡೇಶ್ವರನಿಗೆ ಜಿಂದಾಸುರ ಮತ್ತು ಗಂಧಾಸುರ ಎಂಬ 2 ತಮ್ಮಂದಿರು ಇದ್ದರು. ಇವರಿಬ್ಬರು ತಾಯಿ ಚೌಡೇಶ್ವರಿಯಲ್ಲಿ ಬಂದು ಕ್ಷಮೆ ಯಾಚಿಸಿ ಭೂಮಿ ಮೇಲೆ ಸೂರ್ಯಚಂದ್ರ ಇರುವವರೆಗೂ ನಮ್ಮಿಬ್ಬರು ಹೆಸರು ಅಜರಾಮಾಗಿರಬೇಕು ಎಂಬ ಕೋರಿಕೆಯನ್ನು ಇಡುತ್ತಾರೆ. ಹಾಗಾಗಿ ಜಿಂದಾಸುರ ಮತ್ತು ಗಂಧಾಸುರ ಇಬ್ಬರ ಹೆಸರಿನ ಆಯುಧ ಅಕ್ಷರ ಜೋಡಣೆಯಿಂದ ಸಿಗಂದೂರು ಆಗಿ ಈ ಮುಂದೆ ಕ್ಷೇತ್ರ ನಂಬಿ ಬಂದ ಭಕ್ತರ ಭಕ್ತಿ ಭಾವನೆ ತಾಯಿ ಚೌಡೇಶ್ವರಿ ತಾಯಿಯ ಶಕ್ತಿಮಯ ಪೀಠವಾಗಿ ಇಂದಿಗೂ ಲಕ್ಷಾಂತರ ಭಕ್ತರ ಮನದ ನಂಬಿಕೆ ಪುಣ್ಯಭೂಮಿಯಾಗಿ ತನ್ನದೇ ಆದ ಸ್ಥಾನಮಾನವನ್ನು ಹೊಂದಿರುವ ಈ ಕ್ಷೇತ್ರದ ಹೆಸರಿನ ಹಿನ್ನೆಲೆ ಬಗ್ಗೆ ತಮಗೆ ಎಲ್ಲ ತಿಳಿಸಬೇಕು ಎಂಬುದೇ ನಮ್ಮ ನಾಡು ನಮ್ಮ ಹೆಮ್ಮೆ ತಂಡದ ಆಶಯ. ಧನ್ಯವಾದಗಳು. ಓ ನಮಃ ಶಿವಾಯ.